ಅಮ್ಮೋರೆ ಅಮ್ಮೋರೆ ಎಲ್ಲಿಗೆ ಹೋದ್ರ ಅಮ್ಮೋರು? ಅಲ್ಲ ಚಿಕ್ಕ ಸಾವುಕಾರವ ಬಿಳಿ ಅಂಗಿನೂ ಪಂಚೆನೂ ಕೊಡ್ತೀನಿ ಬಂದು ಇಸ್ಕೊಂಡು ಹೋಗು ಅಂತ ಹೇಳಿದ್ರು. ಇಸ್ಕೊಂಡು ಹೋಗೋಣ ಅಂತ ಬಂದ್ರೆ ಅಮ್ಮೋರೆ ಮನೆಗಿದ್ದಂಗೆ ಕಾಣಿಸ್ತಾ ಇಲ್ಲ. ಎಲ್ಲಿಗೆ ಹೋದ್ರು ಅಮ್ಮೋರು? ಅಮ್ಮೋರೆ ಅಮ್ಮೋರೆ ಥೂ, ಯಾವಾಗ ಬಂದ್ರು ಇವಳೇ ಬರ್ತಾಳೆ. ಇವಳ ಮಕ್ಕ ನೋಡೋದೇ ಆಗುತ್ತೆ ಸಾವುಕಾರ ಮನೆಗೆ ಬಂದಂಗೆಲ್ಲ. ಮೊದಲು ಇವಳ ಈ ಮನೆ ಕೆಲಸ ಬಿಟ್ಟು ಓಡಿಸ್ಬೇಕಾಗಿತ್ತು. ಕಾಳಮ್ಮವ್ರು ಇನ್ನೂ ಇಕ್ಕೊಂಡೇವ್ರಿ ಈ ಗುಲಾಬಿನ. ಓಹೋ ಏನಾಗೇನೆ ನನ್ನ ಮಗ ಎಣ್ಣೆ ಕುಡಿತಾನಂತೆ, ಅದಕ್ಕೆ ಮದ್ವೆ ಆಗಲ್ಲ ಅಂತ ಅಂದ್ಬಿಟ್ಲು. ಏನು ಪ್ರಪಂಚದ ಮೇಲೆ ಯಾರು ಎಣ್ಣೆ ಕುಡಿಯೋದೇ ಇಲ್ಲ ನೋಡು. ನಾನು ನೋಡ್ತೀನಿ ಎಂತನ್ನು ಮದ್ವೆ ಆಗ್ತಾಳೆ ಇವಳು ಅಂತಾನೆ. ಹೆಂಗ ಇವಳು ಒಪ್ಕೊಂಡ್ ಇರೋದೇ ಒಳ್ಳೇದಾತು. ಹೆಂಗೋ ನೇತ್ರನ ಆದ್ನಿನ ಮದುವೆ ಮಾಡ್ಕೋಬೋದು. ನೇತ್ರನ ಆದ್ನಿನ ಮದುವೆ ಮಾಡ್ಕೊಂಡ್ರೆ ನಾವು ಸಾವುಕಾರನು ಸಂಬಂಧಿಕರಾಗ್ತೀವಿ ಯಾವಾಗ. ಹೆಂಗೋ ಒಳ್ಳೇದೇ ಆತು ಬಿಡು. ಏ ಸಾಕಮ್ಮ, ನಿನ್ಗೇನು ಮಾಡಕ್ ಕೆಲಸ ಇಲ್ವಾ? ಗಂಟೆಗೆ ಒಂದ್ಸಲ ಬತ್ತೀಯಲ್ಲ ಆಗಲಾಗಲ್ಲ ಅಮ್ಮೋರೆ ಅಮ್ಮೋರೆ ಅಂದ್ಕೊಂಡು. ನಿನಗ್ಯಾಕೆ? ನಾನು ಗಂಟೆಗೆ ಒಂದ್ಸಲ ಆದ್ರೂ ಬರ್ತೀನಿ, ಗಳಿಗೆ ಒಂದ್ಸಲ ಆದ್ರೂ ಬರ್ತೀನಿ. ನಾನೇನು ನೀನು ಮನೆಗೆಲ್ಲ ಬಂತಿರೋದು? ನಿನ್ನ ಕೆಲಸ ಏನು ಈ ಮನೆಗೆ ಮನೆ ಕೆಲಸ ಮಾಡ್ಕೊಂಡಿರೋದು ಅಷ್ಟೇನೆ. ನಾನು ಯಾವಾಗಾದ್ರೂ ಬರ್ತೀನಿ. ನಿನಗೇನು ಬೇಕು ಅದೆಲ್ಲನ ಕಾಳಮ್ಮರ್ಗೇನು ಹೇಳಿರೆ ಏನೂ ಇಲ್ಲ. ನಿನ್ನ ಇವತ್ತೇ ಮನೆ ಬಿಟ್ಟು ಓಡಿಸ್ತಾರೆ. ಮುಚ್ಕೊಂಡು ನಿನ್ನ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೊಂಡಿರು. ಅಮ್ಮವರು ನನ್ನ ಹೇಳಿದ್ರು ಬರೋಕ್ಕೆ, ಅದಕ್ಕೆ ಬಂದಿದ್ದೀನಿ. ಅಮ್ಮವ್ರು ಎಲ್ಗೋದ್ರು ಹೇಳು. ಎಲ್ಲಿಗೋದ್ರೋ ಯಾರಿಗೆ ಗೊತ್ತು, ಹುಡಿಕೊಂಡು ಹೋಗು, ನನ್ನೇನು ಕೇಳ್ತೀಯ? ಆತ್ ಕಣಿ ಆತು, ನೀನು ಕೊಬ್ಬ ಇಳಿಸ್ತೀನಿ ನೋಡ್ತಾ ಇರು. ನಾವು ಸಾವುಕಾರನು ಸಂಬಂಧಿಕರಾಗ್ತಾ ಇದೀವಿ. ಇನ್ನೇನು ಇನ್ನು ಕೆಲವೇ ದಿನಗಳಲ್ಲಿ ನೋಡ್ತಾ ಇರು ನಿನ್ನ ಹೆಂಗೆ ಈ ಮನೆ ಬಿಟ್ಟು ಓಡಿಸ್ತೀನಿ ಅಂತ. ಅವಾಗ ಸಾಕಮ್ಮ ಯಾವಾಗ ಬಂದೆ? ಇವಾಗಿನ ಬಂದೆ ಅಮ್ಮವ್ರೆ. ಅಮ್ಮವ್ರೆ ಎಲ್ಲಿ ಅಂತ ಕೇಳಿದ್ರೆ ಈ ಗುಲಾಬಿ ಹುಡಿಕೊಂಡು ಹೋಗು ಅಂತ ಹೇಳ್ತಾಳೆ. ನೋಡ್ರಿ ಅಮ್ಮವ್ರೆ, ಮನೆಗೆ ಇದ್ರು ಹೆಂಗ್ ಮಾತಾಡ್ತಾಳೆ ಇವಳು ಗುಲಾಬಿ. ಯಾಕೆ ಗುಲಾಬಿ ಹಂಗೆ ಹೇಳ್ದೆ? ಒಳಗೈದಾರೆ ಕರಿತೀನಿ ಅಂತ ಕರಿಬೇಕು ತಾನೇ ನನ್ನ. ಅಮ್ಮವ್ರೆ ಇವಳೇನು ಸಾಕಮ್ಮ ಯಾವಾಗ್ಲೂ ಬತ್ತಲೇ ಇರ್ತಾಳೆ. ನಾನು ಯಾಕೆ ಬಂದೇಳೋ ಏನೋ, ನಿಮಗೆ ಬೇರೆನೆ ಚೆನ್ನಾಗಿರ್ಲಿಲ್ವಲ್ಲ, ಅದಕ್ಕೆ ಇನ್ಯಾಕೆ ಸುಮ್ಮನೆ ಕರೆಯೋದು ಅಂತ ಹೇಳಿ ಹುಡಿಕೊಂಡು ಹೋಗು ಅಂತ ಹೇಳ್ದೆ. ನೀವು ಹೇಳ್ಕಳ್ಸಿದ್ರ? ನಾನೇ ಹೇಳ್ಕಳ್ಸಿದ್ದೆ ಕಣೆ. ಹೋಗಿ ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು. ಏಯ್ ಸಾಕಮ್ಮ, ನೀನು ಬಂದರೆ ಇವಳು ಕೇಳಕ್ಕೆ ಹೋಗ್ಬೇಡ, ಸುಮ್ಮನೆ ಕುಕ್ಕೊಂಡಿರು. ನಾನೆಲ್ಲ ಬಂದು ನೀನು ಮಾತಾಡಿಸ್ತೀನಿ. ಸುಮ್ಮನೆ ಯಾಕೆ ನೀವು ಇಬ್ರು ಯಾವಾಗಲೂ ಗುದ್ದಾಡ್ತೀರ? ಹೋಗಿ ಗುಲಾಬಿ ನಿನ್ನ ಕೆಲಸ ನೀನು ನೋಡ್ಕೊಂಡು. ಸರಿ ಅಮ್ಮವ್ರಿ. ನಾನು ಹೇಳ್ದಂಗೆಲ್ಲನ ನಿನ್ನ ಮಗು ಹೇಳಿದೆ ತಾನೇ ಅಚ್ಚುಕಟ್ಟಾಗಿ ಇರಬೇಕು ಅಂತ ಹೇಳಿ. ಗಡ್ಡ ಬಿಡ್ಕೊಂಡಿದ್ದೆಲ್ಲ, ಗಡ್ಡ ಎಲ್ಲ ತೆಗ್ದೇವನ ಇಲ್ವೋ? ನೀವು ಹೇಳ್ದಂಗೆ ಹೇಳಿದ್ದೀನಿ ಹಂಗೆ ಇರ್ತೀನಿ ಅಂತ ಹೇಳವನಿ. ಅದಕ್ಕೇನೆ ಆ ಗಡ್ಡ ಎಲ್ಲ ನಾ ಬೋಳಿಸ್ಕೊಂಬರೋಗು ಅಂತೇಳಿ ಚೌರ ಮಾಡಿಸ್ಕೊಂಬರೋಗು ಅಂತೇಳಿ ಚೌರದ ಅಂಗಡಿ ಕಳಿಸಿದ್ದೀನಿ. ಅದಕ್ಕೆ ನೀರೈಕೆಂತಿದ್ದ ನೀವು ಚಿಕ್ಕ ಸಾವುಕಾರವ ಬಿಳಿ ಅಂಗಿನೂ ಪಂಚೆನೂ ಕೊಡ್ತೀನಿ ಇಸ್ಕೊಂಡು ಹೋಗು ಅಂತ ಹೇಳಿದ್ರಲ್ಲ, ಅದಕ್ಕೇನೆ ಇಸ್ಕೊಂಡೋಗೋಣ ಅಂತ ಬಂದೆ ಅಮ್ಮವ್ರೆ. ಕೊಡ್ತೀರಾ? ನೀರೈಕೆಮ್ಮ ಕುಂತಿದ್ದ, ನೀರೈಕೆಂತಿದ್ದಂಗೆ ಆಗ್ತಾವ ಇಲ್ವಾ ಅಂತೇಳಿ ಇಕ್ಕೊಂಡು ನೋಡ್ತಾನೆ. ನಾಳಿಕೆ ಅವನ್ನ ಇಕ್ಕೊಂಡು ಹೋಗೋಣ ನೇತ್ರನ ಆದ್ನಿ ನೋಡಕ್ಕೆ. ನೀವು ಬರ್ತೀರಾ ಅಲ್ವಾ ಅಮ್ಮವ್ರೆ? ಕೊಡ್ತೀನಿ ರೇ, ನಾನು ಬರ್ತೀನಿ. ನಾನೇ ತಾನೇ ನಿನ್ಗೆ ಹೇಳಿರೋದು ಕೊಡಿಸ್ತೀನಿ ಅವಳನ್ನ ಅಂತ ಹೇಳಿ. ನಾನು ಬರ್ದಲ್ಲ ಆಗ್ಬಿಡುತ್ತೆ ಕೆಲಸ. ನಾನು ಬಂದೇ ಬರ್ತೀನಿ ಇರು, ಒಳಗೈದಾವೆ ತಂದು ಕೊಡ್ತೀನಿ. ಸರಿ ಅಮ್ಮವ್ರೆ, ನನಗೋಸ್ಕರ ನೀವು ಎಷ್ಟು ತೊಂದರೆ ತಾಂತಾ ಇದ್ದೀರಾ. ಆ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ ಅಮ್ಮವ್ರೆ. ಒಂದು ಮದುವೆ ಮಾಡಿಸಿದ ಪುಣ್ಯ ನಿಮಗೆ ಬರುತ್ತೆ. ಕಣೆ ಸಾಕಮ್ಮ, ಇದಾಗೆ ನನ್ನ ಸ್ವಾರ್ಥನೂ ಐತಿ. ನನಗೂ ನನ್ನ ಮಗಳಿಗೂ ಇಬ್ರಿಗೂ ಒಳ್ಳೇದಾಗುತ್ತೆ. ನಮ್ಮಿಬ್ರಿಗೂ ಮಾಡಿದ ಅವಮಾನಕ್ಕೆ ಸರಿಯಾಗಿ ಪಾಠ ಕಲಿಸ್ದಂಗೂ ಆಗುತ್ತೆ. ಆಗ ಅವಳಿಗೆ ಸೂಜಿಗೆ ನನ್ನ ಮಗಳಿಗೆ ನಾದ್ನಿ ಕಾಟನಾದ್ರೂ ತಪ್ಪುತ್ತೆ. ಅವಳು ಮದುವೆ ಮಾಡಿದೆ ನಿನ್ನ ಮಗನ ಜೊತೆಗೆ. ಅಮ್ಮೋರೆ ಅವಳು ಬಜಾರಿನ ಸೂಜಿ ಹಂಗೇನಿಲ್ಲ ಕಣೆ, ಒಂದಿಟ್ಟು ಮೆತ್ತಾಳನೇನೆ. ಒಂದಿಟ್ಟು ಜೋರು ಮಾಡಿದ್ರೆ ಸುಮ್ಮನೆ ಆಗ್ತಾಳೆ. ಮದುವೆ ಮಾಡು ಫಸ್ಟು, ಆಮೇಲೆ ನೀನು ಅವಳನ್ನ ಬಗ್ಗಿಸ್ಬೋದು ಸರಿಯಾಗಿ. ಆಮೇಲೆ ನೀನು ಹೇಳ್ದಂಗೆ ಕೇಳ್ಬೇಕು. ಅವಳು ಹಂಗೆ ಮಾಡ್ಕೋಬೋದು. ಸುಮ್ಮನಿರು, ನೀನೇನು ಯೋಚನೆ ಮಾಡಬೇಡ. ಮೊದಲು ಮದುವೆ ಮಾಡೋದು ನೋಡು ಮಗೊಂದ. ಯಾರು ಹೆಣ್ಣು ಕೊಡಲ್ಲ. ಹೆಂಗೋ ನಾನು ಮನ್ಸು ಮಾಡಿ ಕೊಡಿಸ್ತಾ ಇದ್ದೀನಿ. ಸರಿ ಅಮ್ಮವ್ರೆ, ಜಾಲ್ ತಕೊಂಬಂದು ಕೊಡ್ರಿ. ತಗೊಂಡೋಗ್ತೀನಿ. ಅಯ್ಯೋ ಅಮ್ಮವ್ರು ಎಷ್ಟು ಒಳ್ಳೆಯವರು. ನನ್ನ ಮಗುಗೆ ಮದುವೆ ಮಾಡಿಸ್ಬೇಕು ಅಂತನ ಎಷ್ಟು ತೊಂದರೆ ತಗೊಂತಾ ಇದ್ದಾರೆ. ಇಂತನ್ನ ಅಲಸ್ಮಕ್ಕ ಆ ಗುಂಡಜ್ಜಿ ಅವರೆಲ್ಲರೂ ಅದು ಇದು ಮನೆ ಆಡ್ರು ಅಂತೇಳಿ ಬೈಕೆಂತಾರೆ. ಅವರೇ ಮನೆ ಆಡ್ರು ಅಲಸ್ಮಿ. ತಾಳೆ ಸಾಕಮ್ಮ ತಾಕ, ನಾಳೆಗೆ ಹೋಗ್ಬೇಕಾರೆ ಇದೇ ಅಂಗಿನೂ ಇದೇ ಪಂಚನೂ ಉಡ್ಕೊಂಡು ವಾಲ್ಡ ಕೇಳು ನಿನ್ನ ಮಗುಗೆ ಹಂಗ. ಆಯ್ತು ಅಮ್ಮರಿ, ಇದೇ ಅಂಗಿ ಪಂಚೆ ಉಟ್ಕೊಂಡು ಒಳ್ಳೆ ಕೇಳ್ತೀನಿ. ತಾಂಬರ್ರಿ, ನೀರೈಕೆಮ್ಮ ಕುಕ್ಕೊಂಡಿದ್ದ ತಗೊಂಡೋಗಿ ಅದಲ್ಲಿ ಇಕ್ಕೆ ಅಂತ ಕೊಡ್ತೀನಿ. ಆಗ್ತೈತೋ ಇಲ್ವೋ ನೋಡೋಣ. ಅಯ್ಯೋ ನನ್ನ ಮಗನು ನಿನ್ನ ಮಗನು ಒಂದೇ ವಯಸ್ಸಿನಾರು ಹೇಳಿ. ಆಗ್ತೈತಿ ನನ್ನ ಮಗನ ಬಟ್ಟೆ ನಿನ್ನ ಮಗುಗೆ ಹಾಕ್ತಾವ. ತಾಕ ತಗೊಂಡೋಗು. ಅಯ್ಯೋ ಅಮ್ಮೋರಿ, ನಿಮ್ಮ ಋಣನ ನಿಮ್ಮ ಉಪಕಾರನ ನಾನು ಈ ಜನ್ಮದಲ್ಲೇ ತೀರ್ಸಕ್ಕಾಗಲ್ಲ ಅಮ್ಮೋರಿ. ನೋಡಿ ನನ್ನ ಮಗನ ಮದುವೆ ಮಾಡೋಕ್ಕೋಸ್ಕರನ ನಿಮ್ಮ ಮಗನ ಬಟ್ಟೆನೇ ಕೊಡ್ತಾ ಇದ್ದೀರಾ. ನಿಮ್ದು ತುಂಬ ದೊಡ್ಡ ಮನಸ್ಸು ಅಮ್ಮೋರಿ. ಅಯ್ಯೋ ಆತ್ ಬಿಡೆ ಸಾಕಮ್ಮ, ಅದಕ್ಕೆ ಯಾಕೆ ಅಷ್ಟೊಂದು ಹೊಗಳತ್ತೀಯ? ನೀನೇನು ಬ್ಯಾರೇಳ?
ನಾನು ನೋಡ್ತಲೇ ಇದ್ದೀನಿ ಅಯ್ಯೋ ಸೊ ಒಂದು ವರ್ಷದಿಂದ ನಮ್ಮ ಮನೆಗೆ ಬತ್ತಲೇ ಇದೆಯಾ ನಾನು ಹೇಳಿದ ಕೆಲಸ ಎಲ್ಲ ಮಾಡ್ಕೊಡ್ತೀಯ ನಾನು ಹೇಳ್ದಿ ಏನೂ ಇಲ್ಲ ಅಂಬಂಗೆ ಇಲ್ಲ ನೀನು ಎಲ್ಲ ಮಾಡ್ಕೊಡ್ತೀಯಲ್ಲ ನಿನಗೆ ಇಷ್ಟು ನಾನು ಮಾಡಲ್ವಾ ಹೋಗು ತಗೊಂಡೋಗಿ ನಿನ್ನ ಮಗು ಕೊಡೋಗೋಗಿ ಇಕ್ಕೊಂಡು ನೋಡ್ಲಿ ಅದಲ್ಲಿ ಆಗ್ತಾವೋ ಇಲ್ವೋ ಅಂತ ಹೇಳಿ ಸರಿ ಅಮ್ಮೋರೆ ನನ್ನ ಮಗನು ಎಂದೂ ಇಂಥವ ಇಕ್ಕೊಂಡಿರೋದು ನಾನು ನೋಡೇ ಇಲ್ಲ ಇವತ್ತಾದರೂ ಇಕ್ಕೊಂಡ್ಮೇಲೆ ಕಣ್ ತುಂಬ ನೋಡಿ ಸಂತೋಷ ಪಡ್ತೀನಿ ಹ್ಞೂ ಸರಿ ಆಯ್ತು ಹೋಗು ನಾಳೆಗೆ ಹೊತ್ತು ಮುಂಚೆ ಮಾಡ್ರಿ ಹಂಗ ಹ್ಞೂ ಅಮ್ಮೋರೆ ಆಯಿತು ಲೇ ಸೂಜಿ ನಾನು ಏನು ಅಂದ್ಕೊಂಡಿದ್ಯಾ ನನಗೇನೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಾ ಅವಮಾನ ಮಾಡ್ತೀಯಾ ನಿಮ್ಮ ಮನೆಗೆ ಬಂದಾಗ ನೋಡ್ತಾ ಇರು ನಿನ್ನ ಜೀವನ ಏನಾಗುತ್ತೆ ಅಂತಾನ ಈ ಬಸ್ ನಾಗನ ನಿನಗೆ ಗಂಟು ಹಾಕಿ ಆಮೇಲೆ ನೋಡ್ತೀನಿ ನೀನು ಹೆಂಗೆ ಸಂತೋಷವಾಗಿರ್ತೀಯ ಗಂಡನ ಮನೆಗೆ ಅಂತ ನನ್ನ ಮಗಳಿಗೆ ಕೊಡ್ಬಾರದು ಕಾಟ ಕೊಡ್ತೀರಾ ನೀನು ನಿಮ್ಮ ಅಮ್ಮನೂ ಸೇರ್ಕೊಂಡು ಯಮ್ಮ ಯಾಕಮ್ಮ ಹಂಗೆ ನಗ್ತಾ ನಿಂತಿದ್ಯಾ ಯಾಕೆ ಏನಾಯ್ತು? ಏನೂ ಇಲ್ಲ ಕಣೋ ರಾಜ, ನನಗೆ ಒಬ್ರು ಅವಮಾನ ಮಾಡಿದ್ರು, ಅದಕ್ಕೆ ಆ ಸೇಡ್ ತೀರಿಸ್ಕೊಂಬಕ್ಕೆ ಒಂದು ಅವಕಾಶ ಸಿಕ್ಕೈತಿ, ಅದಕ್ಕೇನೆ ಸಂತೋಷಕ್ಕೆ ನಗ್ತಾ ಇದ್ದೀನಿ. ಅವಮಾನನ? ಯಾರಮ್ಮ ಅವಮಾನ ಮಾಡಿದ್ರು ನಿನಗೆ? ಯಾರದು? ಅಯ್ಯೋ ಅದೆಲ್ಲ ನಿನಗೆ ಯಾಕೆ ಬಿಡು. ನಿನಗೆ ಹೇಳಿರೆ ನೀನು ನನಗೆ ಬುದ್ಧಿ ಹೇಳಕ್ ಬತ್ತೀಯ, ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತಾನೆ. ಅದು ಸುದ್ದಿ ಕಟ್ಕೊಂಡು ನಿನಗೇನಾಗಬೇಕು, ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು. ಅಯ್ಯೋ ಅಮ್ಮ, ನೀನು ಏನೋ ಮಾಡೋಕ್ಕೋಗಿ ಆಮೇಲೆ ಎಡವಟ್ಟು ಮಾಡ್ಕೊಂಡಿಯ, ಅದಕ್ಕೆ ಬೇಜಾರಾಗೋದು ನನಗೆ. ತಿರ್ಗಾ ನೀನು ಅಯ್ಯೋ ಅಂತೀಯ. ಅಯ್ಯೋ ಅಲ್ಲ, ಒಂದ್ಸಲ ಹಂಗೆ ಆತು ಅಂದರೆ ಪ್ರತಿ ಸಲನೂ ಹಂಗೆ ಆಗುತ್ತೆ ಅಂತ ತಿಳ್ಕೊಂಡಿದ್ಯಾ? ಏನೂ ಆಗಲ್ಲ, ನೀನೇನು ಯೋಚನೆ ಮಾಡಬೇಡ. ಸರಿ ಅಮ್ಮ, ನಿನ್ನಿಷ್ಟ, ನಿನಗೆ ನಾನು ಬುದ್ಧಿ ಹೇಳೋಕ್ಕಾಗಲ್ಲ. ಮಲ್ಲಿ ಎಲ್ಗೋದ್ಲೀಗ? ಎಲ್ಗೋದ್ಲ ನನಗೇನು ಗೊತ್ತು, ನನಗೇನ ಹೇಳೋಗ್ತಾಳೇನಪ್ಪ ನಿನ್ನ ಹೆಂಡ್ತಿ ಇಂತಕ್ಕೆ ಹೋಗ್ತೀನಿ ಅಂತಾನ, ನನಗೆ ಗೊತ್ತಿಲ್ಲ. ಆ ಗುಲಾಬಿ ಇರ್ಬೇಕೇನೋ, ಅವಳಿಗೆ ನಾನು ಹೇಳೋಗೇಳೇನೋ, ಕೇಳು ಕಾರ್ದು ಒಳಗೈದಾಳ ಅವಳು. ಗುಲಾಬಿ ಗುಲಾಬಿ ಈಗ ಸೌಕರ್ಯ ಬಂದ್ರಾ? ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತೂ? ನಾನು ನಿಮ್ಮ ದಾರಿನೇ ಕಾಯ್ತಿದ್ದೆ, ಎಷ್ಟೊತ್ತಿಗೆ ಗೊತ್ತಿರೋ ಅಂತ ಹೇಳಿ. ಯಾಕೇನದು ಗುಲಾಬಿ? ಮಲ್ಲಿ ಎಲ್ಗೋದ್ಲು? ಅದು ಚಿಕ್ಕ ಸಾವುಕಾರ್ರೆ, ಅವ್ರ ಅಪ್ಪಗೇನೋ ಜಾಸ್ತಿ ಚೆನ್ನಾಗಿಲ್ವಂತೆ, ಅದಕ್ಕೆ ಅವ್ರ ಅಪ್ಪ ಯಾರ ಮಂತಕ್ಕೆ ಹೋಗ್ಯವಳೆ. ನೀವು ಬಂದ ತಕ್ಷಣ ಕಳಿಸು ಅಲ್ಲಿಗೆ ಅಂತ ಹೇಳಿಳು. ಅವಾಗಿಂದ ನಾನು ನೋಡ್ತಲೇ ಇದ್ದೆ, ನೀವು ಬರಲೇ ಇಲ್ಲ. ನೀವು ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತೂ? ಏನೋ ಚೆನ್ನಾಗಿಲ್ವಂತೆ ಅವ್ರ ಅಪ್ಪಗೆ, ಏನೋ ಹೊಟ್ಟೆ ನೋವು ಏನೋ ಅಂತ ಹೇಳ್ತಾ ಇದ್ಲು. ನನಗೆ ಸರಿಯಾಗಿ ಕೇಳಲಿಲ್ಲ, ಗಾಬರಿಂದನ ಓಡೋದ್ಲು ಅವಳು. ಮಲ್ಲಿ ಪೊದ್ದು ಬಂದು ಹೇಳಿ ಕರ್ಕೊಂಡೋದ್ಲು. ಹೌದಾ? ಅವರಪ್ಪಗೆ ಜಾಸ್ತಿ ಚೆನ್ನಾಗಿಲ್ವಂತ? ಯಾಕೆ, ಏನಾಯ್ತಂತೆ? ಇದಕ್ಕಿದ್ದಂಗೆನೆ ಚೆನ್ನಾಗೇ ಇದ್ರಲ್ಲ. ಏನಾಯ್ತೋ ಏನೋ ಗೊತ್ತಿಲ್ಲ ಚಿಕ್ಕ ಸಾವುಕಾರ್ರೆ, ನಾನೇನು ಕೇಳಕ್ಕೂ ಹೋಗ್ಲಿಲ್ಲ. ಪೊದ್ದು ಬಂದು ಹೇಳಿ ಕರ್ಕೊಂಡು ಹೋದ್ಲು. ಮೊದಲು ಹೋಗಿ ನಿಮ್ಮ ಅಪ್ಪ ನೋಡೋಗು ಮಲ್ಲಿ ಅಂತ ಹೇಳಿ ನಾನೇ ಕಳಿಸ್ತೆ, ಏನು ಕೇಳಕ್ಕೆ ಹೋಗ್ಲಿಲ್ಲ. ಆಮೇಲೆ ವಿಚಾರಿಸಿದ್ರೆ ಆಯ್ತು, ಏನಾಯ್ತು ಎತ್ತಾಯ್ತು ಅಂತ ಕೇಳಿರಾತು ಅಂತ ಹೇಳಿ ಸುಮ್ಮನೆ ಅದು ಏನು ಕೇಳಕ್ಕೆ ಹೋಗ್ಲಿಲ್ಲ. ಹೌದಾ? ಸರಿ ಬಿಡು, ನಾನೇ ಹೋಗಿ ವಿಚಾರಿಸ್ತೀನಿ ಅದೇನಾಯ್ತು ಅಂತ ಹೇಳಿ. ಅಯ್ಯೋ, ನಮ್ಮ ಮಾವಗೆ ಏನಾಯ್ತೋ ಏನೋ. ಮಾವಗೆ ಏನಾಯ್ತೋ ಏನೋ ಅಂತ ಹೇಳಿ ಎಷ್ಟೊಂದು ಗಾಬರಿ ಆಗ್ಯಾವ ನೋಡು. ಅವಳು ನಿನ್ನೇನು ಹಾಳು ಮಾಡ್ಕೊಂಡ್ಬಿಟ್ಟವಳು, ಹೇಳಿ ಓಡೋಗಿರೋದು ನೋಡು. ಓಹೋ, ಏನಂಗೇನೆ ಅವಳು ಹೇಳಿ ತಕ್ಕೆಲ್ಲ ನಾವು ಹೋಗಾಕಿ, ನೀನೇನು ಅವಳ ಮನೆ ಕೆಲಸ್ತಾಳೇನ? ಏನು ಹೋಗ್ಬೇಡ, ಸುಮ್ಮನೆ ಇರು. ಏನಾದ್ರೆ ಏನಂತಿ ಅವರೆಲ್ಲನ ತೋರಿಸ್ಕೊಂತಾರೆ. ನಿನಗೆ ಕೆಲಸ ಇದ್ದಾವೆ ಹೊಲ್ದಾಗಿ, ನಿಮ್ಮ ಅಪ್ಪ ಏನು ಕೆಲಸ ಹೇಳಿತ್ತು ಅದನ್ನ ಮಾಡೋಗೋಗಿ ನೀನು. ಅಯ್ಯೋ ಏನಮ್ಮ ನೀನು, ಅಲ್ಲ ನಮ್ಮ ಮಾವಿಗೆ ಜಾಸ್ತಿ ಚೆನ್ನಾಗಿಲ್ವಂತೆ, ಏನಾಯ್ತು ಏನೋ ಅಂತೇಳಿ ನಾನು ಆತಂಕ ಪಡ್ತಿದ್ರೆ ನೀನೇನು ಹೋಗ್ಬೇಡ ಹೊಲ್ದಕ್ಕೆ ಹೋಗು ಅಂತ ಹೇಳ್ತಾ ಇದೆಯಲ್ಲ. ಅಲ್ಲ, ಅವ್ರಿಗೆ ನಾವಾಗ್ದೇನೆ ಇನ್ಯಾರಾಗಬೇಕು ಹೇಳು? ಸುಮ್ಮನಿರು. ಪಾಪ ಮಲ್ಲಿ ಎಷ್ಟು ಹೆದರಿಕೊಂಡೇವಳೋ ಏನೋ, ಅವಳಿಗೂ ಧೈರ್ಯ ತುಂಬಂಗೆ ಆಗುತ್ತೆ. ನಾನು ಹೋಗಿ ನೋಡ್ತೀನಿ, ಕೆಲಸ ಏನು ನಾಳೆಗೆ ಮಾಡ್ಕೊಂಡ್ರೆ ಆಗುತ್ತೆ. ಆಯ್ತು ಹೋಗಪ್ಪ ಹೋಗು. ನಿನ್ನ ಹೇಳಿ ಕಳಿಸಿರೋದು ಬೇರೆ ಏನಕ್ಕೂ ಅಲ್ಲ. ಅವ್ರ ಅಪ್ಪಗೆ ಚೆನ್ನಾಗಿಲ್ಲ ಅಲ್ವೇ? ಆಸ್ಪತ್ರೆಗೆ ತೋರಿಸ್ಬೇಕು ಅಂದರೆ ದುಡ್ಡು ಬೇಕಾಗುತ್ತಲ್ಲ, ಅದಕ್ಕೆ ಹೇಳಿ ಕಳ್ಸವಳೆ. ಹಂಗೆ ಒಂದಿಟ್ಟು ಕೈಯಾಗೆ ದುಡ್ಡು ಇಟ್ಕೊಂಡು ಹೋಗು. ನಿಮ್ಮ ಮಾವನು ನಿಮ್ಮ ಅತ್ತೇನೋ ಕೂಲಿ ಮಾಡ್ಕೊಂಡು ತಿಂತಾರೆ, ಅವ್ರ ತಗಿನೆಲ್ಲಿರುತ್ತೆ ದುಡ್ಡು. ಅದಕ್ಕೇನೆ ಗಂಡನ ಬರಕ್ಕೆ ಹೇಳೋ ಅಂತೇಳಿ ಗುಲಾಬಿ ಕೂಟ ಹೇಳೋಗಿರೋದು ನಿನ್ನ ಹೆಂಡ್ತಿ. ಅಯ್ಯೋ ಸುಮ್ಮನಿರಮ್ಮ, ಮಲ್ಲಿ ಏನು ಇವಾಗ ದುಡ್ಡು ತಗೊಂಬರ ಕೇಳವಳ? ಅಲ್ಲಿಗೆ ಬರ ಕೇಳವಳ ಅಷ್ಟೇನೆ, ನಾನು ಹೋಗಿ ವಿಚಾರಿಸ್ತೀನಿ, ಸುಮ್ಮನಿರು. ಅವರೇನೇನು ಇವಾಗ ದುಡ್ಡು ಕೇಳಿರ ನಿನ್ನ? ಯಾಕಂಗೆ ಆಡ್ತಾ ಇದೆಯಾ ದುಡ್ಡು ಅಂತಾನೆ? ಆಯ್ತಾಯ್ತು ಹೋಗು. ನಿನ್ನ ದುಡ್ಡು ಕೇಳ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಹೋಗು. ನಾನು ಮನೆಗೆ ಇದ್ನಲ್ವೇ, ನನಗ್ಯಾಕೆ ಹೇಳೋಗಿಲ್ಲ ಮಲ್ಲಿ? ಇಂಥ ಹೇಳೋಗ್ಯವಳ? ಅಮ್ಮೋರೆ, ನೀವು ಮನೆ ಕಂಡಿದ್ರಿ, ಯಾಕೋ ತಲೆನೋವು ಅಂತ ಮನೆ ಕಂಡಿದ್ರಲ್ಲ ಅವಾಗ್ಲೇನೆ, ಅದಕ್ಕೇನೆ ಸುಮ್ಮನೆ ಯಾಕೆ ನಿಮ್ಮನ್ನ ಎದ್ದಾಡ್ಸೋದು ಅಂತ ಹೇಳಿ ನನಗೆ ಹೇಳಿ ಓದ್ಲು ಅಮ್ಮೋರೆ. ಅವ್ರ ಅಪ್ಪಗೆ ಚೆನ್ನಾಗಿಲ್ವಂತೆ, ಬಿಡ್ರಿ ಅಮ್ಮೋರೆ. ಆಯ್ತು ಹೋಗ್ರಮ್ಮ, ಹೋಗ್ರಿ ಎಲ್ಲರೂ. ನನಗೆ ಬುದ್ಧಿ ಹೇಳೋರಾಗ್ಬಿಟ್ರಿ. ನೀನು ಹೇಳಂಗಾಗ್ಬಿಟ್ಟೆ ಯಾಕೋ ಇತ್ತೀಚೆಗೆ. ಹೋಗು, ಕೆಲಸ ನೋಡ್ಕೊಂಡು ಅದೇನೈತೆ ಅದನ್ನ ಮಾಡೋಗಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.